SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ಅವರು ನಮಗೆ ಒಳ್ಳೆ ಸ್ನೇಹಿತರು. ಆ್ಯಕ್ಚುಲಿ ನಾವು ಅವ್ರು ಕರೆಯೋದು ಬ್ರದರ್ ಅಂತ. ಈ ಚಿತ್ರಕ್ಕೆ ನನ್ನ ಒಂದು ಆರ್ಟಿಸ್ಟು ನೀವು ಒಂದು ಕ್ಯಾರೆಕ್ಟ್ರು ಮಾಡಬೇಕು ಅಂದ್ಬಿಟ್ಟು ಕ್ಯಾರೆಕ್ಟ್ರಾಗಿ ಕರೀತಾರೆ. ಒಂದು ಸ್ಕೆಡ್ಯೂಲು ಶೂಟಿಂಗ್ ಮುಗಿಸ್ಕೊಂಡು ಬರ್ತೀವಿ ಮಂಗಳೂರಲ್ಲಿ. ತುಂಬ ಟ್ಯಾಂಕಿನೆಲ್ಲ ಆಗಿ ಸಿಕ್ಕಾಪಟ್ಟೆ ಬಿಸಿಲಲ್ಲೆಲ್ಲ ಅಲಸಿರ್ತಾರೆ. ಓಕೆ ಫೈನ್, ಅದು ಆರ್ಟಿಸ್ಟ್ ಆದಮೇಲೆ ಎಲ್ಲ ಮಾಡಬೇಕು. ಅದಾದಮೇಲೆ ಒಂದು ಸ್ಕೆಡ್ಯೂಲ್ ಆಯಿತು. ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಇನ್ನೊಂದು ಪ್ಲ್ಯಾನ್ ಮಾಡಬೇಕು, ಬನ್ನಿ ಜಿ ಆಫೀಸ್ಗೆ ಅಂದರು. ಸರಿ ಆಯಿತು ಬ್ರದರ್, ಬರ್ತೀನಿ ಅಂತ ಹೋದೆ. ಆಮೇಲೆ ಹಂಗೆ ಕೇಳ್ತಾ ನಮ್ಮ ಸಿನಿಮಾಗೆ ಒಬ್ಬರು ಎಡಿಟ್ರು ಬೇಕು, ಅವ್ರ ನಂಬರ್ ನನ್ನ ಹತ್ರ ಇಲ್ಲ, ಕೊಡ್ತೀರಾ ಅಂದರು. ಅವರು ಟಾಪ್ ಎಡಿಟ್ರೇ. ಕೊಟ್ಟೆ. ಟಾಪ್ ಹೆಸರು ಬೇಡ, ಕಾಂಪಿಟೇಷನ್ ಆಗುತ್ತೆ ಬೇಡ, ಅವ್ರ ನಂಬರ್ ಕೊಟ್ಟೆ. ಆಮೇಲೆ ಅವ್ರು ಮಾತಾಡಿದ್ರು ಅವ್ರ ಹತ್ರ. ಮಾತಾಡಾದ್ಮೇಲೆ ಅವ್ರು ತುಂಬ ಬಿಸಿ ಇದ್ದಾರೆ ಬ್ರದರ್, ಹಿಂಗೆ ಅಂದರು. ಆಮೇಲೆ ಹೇಳಿದ್ರು, ನೀವು ಎಡಿಟಿಂಗ್ ಬಿಟ್ಬಿಟ್ರಾ ಅಂತ. ಯಾವ ನನ್ನ ಮಗ ಹೇಳಿದೆ ಎಡಿಟಿಂಗ್ ಬಿಟ್ಟೆ ನಾನು ಅಂತ ಅಂದೆ. ಆಮೇಲೆ ಹೌದಾ, ಹಂಗಿದ್ರೆ ನೀವೇ ಮಾಡಿಬಿಡಿ ಜೈ ಅಂದೆ. ಓಕೆ ಹಂಗಿದ್ರೆ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳಿ ಹಂಗೆ ಅಲ್ಲಿಂದ ಅಲ್ಲೇ ಆರ್ಟಿಸ್ಟ್ ಇಸ್ಕೊಂಡು ಒಂದು ಅಡ್ವಾನ್ಸನ್ನು ಮಾಡಿಬಿಟ್ಟು ರೈಟ್ ಅಂತ ಆರ್ಟಿಸ್ಟ್ ತೊಗೊಂಡೋಗಿ ಶುರು ಹಚ್ಕೊಂಡ್ವಿ ಎಡಿಟಿಂಗು. ಬಟ್ ಎಡಿಟಿಂಗ್ ನಿಜವಾಗ್ಲೂ ಅದು ಒಂದು ನಾವೇನು ಫಸ್ಟ್ ಒಂದು ರಫ್ ಕಟ್ ಅಂತ ಮಾಡಿದಾಗ ಅಲ್ಲಿ ಆಲ್ಮೋಸ್ಟ್ ಶೂಟಿಂಗಲ್ಲೇ ನೋಡಿದ್ದೆ. ಬಟ್ ಏನು ನಾವು ಫುಟೇಜ್ ಕ್ರ್ಯಾಂಕ್ ಮಾಡಿ ಎಡಿಟ್ ಮಾಡೋಕ್ಕೆ ನೋಡಿದಾಗ ಭಾಳ ಚೆನ್ನಾಗಿತ್ತು. ಬಹುಶಃ ಆಲೇಶ್ ಬಂದಿದ್ದಾರೆ ಇಲ್ವಾ ಗೊತ್ತಿಲ್ಲ, ಇನ್ನು ಕ್ಯಾಮ್ರಾಮ್ಯಾನ್ DOP. ಹೌದಾ, ಓಕೆ, ಬೇಗ ಗುಣಮುಖ ಆಗಲಿ ಅವರು. ಅವ್ರದ್ದು ಫೋಟೋಗ್ರಫಿ ಅಂತೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನಾನು ರಶ್ ನೋಡಿದ ತಕ್ಷಣ ನಾನು ಯಾವತ್ತೂ ಅಷ್ಟೇ ಒಂದು ಸಾಂಗ್ ಆಗಲಿ ಅಥವಾ ಮತ್ತೊಂದು ಇಷ್ಟ ಆದರೆ ನಾನು ಇಮಿಡಿಯೇಟ್ ಟೆಕ್ನಿಷಿಯನ್ಗೆ ಫೋನ್ ಮಾಡಿ ಹೇಳ್ತೀನಿ. ಅಂಥದ್ರಲ್ಲಿ ಹಾಲೇಶ್ ಅವರ ಫೋಟೋಗ್ರಫಿ ಭಾಳ ಇಷ್ಟ ಆಯಿತು. ಆಮೇಲೆ ನಮ್ಮ ಬ್ರದರ್ಗೂ ಹೇಳ್ತಿದ್ದೆ, ಸಕ್ಕತ್ತಾಗಿದೆ ಬಿಡಿ ಬ್ರದರ್, ಚಿಂದೆ ಆಗಿದೆ. DI ಬೇಕಾಗಿಲ್ಲ, DI ಆಗದೇ ಹಿಂಗಿದೆ, ಇನ್ನು DI ಆದರೆ ಇನ್ನು ಕಷ್ಟ ಅಂತ ಹೇಗಿರುತ್ತೆ ಅಂತ. ಬಟ್ ಒಬ್ರಿಗೆ ಕಷ್ಟ ಆಗ್ಬಿಡ್ತೀನಿ, ಸುಧಾಕರ್ ಅವ್ರಿಗೆ DI ಬೇಡ ಅಂತಿದ್ದಾರೆ ಅಂದ್ಬಿಟ್ಟು ಬಿಸ್ನೆಸ್ ಹಾಳಾಗ್ಬಿಡ್ತೀನಿ ಅನ್ಕೊಂತಾರೆ. ಆಮೇಲೆ ಕಿಶೋರ್ ಸರ್ನು ಒಂದು ಡಿಫ್ರೆಂಟ್ ಯೂನಿಕ್ ಆಗಿ ಕಾಣ್ತಾರೆ. ಯಾಕಂದರೆ ಕಿಶೋರ್ ಸರ್ದು ಒಂದು ಸಿನಿಮಾನು ಕೂಡ ನಾನು ಮಾಡಿದ್ದೀನಿ ಬಿಫೋರ್ ಒಂದು ಎಡಿಟಿಂಗು. ಈ ಇದರಲ್ಲಿ ಒಂದು ಅವ್ರ ಗೆಟಪ್ ಆಗಲಿ, ಆ ಕ್ಯಾರೆಕ್ಟ್ರ್ ಹೇಳೋವಾಗಿಲ್ಲ ನಾನು ಯಾವ ಕ್ಯಾರೆಕ್ಟ್ರು ಅಂತ ಡೈರೆಕ್ಟ್ರು ಹೇಳಿದ್ದಾರೆ. ಆಮೇಲೆ ಆ್ಯಕ್ಚುಲಿ ಟೈಟ್ಲು ಬಂದು ಇದರಲ್ಲಿ ಹೇಳೋ ಆಗಿಲ್ಲ ಅಂತ ಹೇಳಿದ್ದಾರೆ, ಗೊತ್ತು, ಸ್ಕ್ರೀನ್ ಬರುತ್ತೆ. ಬಟ್ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ. ಇನ್ನೊಂದು ಖುಷಿ ಏನಂದರೆ ಇದರಲ್ಲಿರೋರು ಎಲ್ಲರೂ 1, 2, 3, 4, 5, 6 ಜನ ಡೈರೆಕ್ಟರ್ಸು. 6 ಜನ ಡೈರೆಕ್ಟರ್ಸನ್ನು ಆ್ಯಕ್ಟ್ ಮಾಡಿಸಿದ್ದಾರೆ. ಒಂದೇ ಕಡೆ ನಿಂತ್ಕೊಳ್ದ ಬನ್ನಿ, ನಿರ್ದೇಶಕರೆಲ್ಲರೂ ಒಂದೇ ಕಡೆ ಈ ಸಿನಿಮಾದಲ್ಲಿ. ನೀವು ಆ ಕಡೆ ಹೋಗ್ಬಿಡಿ, ನೀವು ಆರ್ಟಿಸ್ಟು. ಸುಧಾಕರ್ ಅವ್ರು ಜಾಯ್ನ್ ಆಗಬೇಕು ಸ್ಟೇಜ್ಗೆ. ಸುಧಾಕರ್ ಸರ್ ಆನ್ ಸ್ಟೇಜ್ ಪ್ಲೀಸ್. ನೋಡಿ, ಡೈರೆಕ್ಟ್ರು ಇಷ್ಟು ಜನ ಡೈರೆಕ್ಟರ್ಸ್ ಹತ್ರ ಆ್ಯಕ್ಟ್ ಮಾಡ್ತಾ ಇರೋದು. ಆಮೇಲೆ ಏನಂದರೆ ಅವರು ನಮ್ಮನ್ನು ಹಿಡ್ದಾಕದೇ ಭಾಳ ಪ್ರಾಬ್ಲಮ್ ಇತ್ತು. ಯಾಕಂದರೆ ಅಷ್ಟು ಕ್ವಾಟ್ಲೇನು ಕೊಟ್ಟಿದ್ದೀವಿ, ಬನ್ನಿ ಬ್ರದರ್ ಅಂದ್ಕೊಂಡು ತಮಾಷೆ ಮಾಡಿಕೊಂಡು. ಬಟ್ ಸೆಟ್ಟಲ್ಲಿ ಕ್ಯಾಮ್ರಾ ಮುಂದೆ ನಿಂತಾಗ ಅದೇನು ಸೀರಿಯಸ್ನೆಸ್ ಇತ್ತು, ಆ ಸೀರಿಯಸ್ನೆಸ್ ಇತ್ತು. ಹಾಗಾಗಿ ಒಳ್ಳೇದಾಗಲಿ ಬ್ರದರ್, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಬಟ್ ಎಡಿಟ್ರಾಗಿ ಜಾಸ್ತಿ ಮಾತಾಡಿದ್ದೀನಿ ಅನಿಸುತ್ತೆ, ತೊಂದರೆ ಇಲ್ಲ. ಮಾಧ್ಯಮದವರು ಟ್ರಿಮ್ ಮಾಡ್ಕೊತಾರೆ, ತೊಂದರೆ ಇಲ್ಲ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಕೀಪ್ ರಾಕಿಂಗ್. ಹೀಗೇನೆ ಡಬಲ್ ಪೇಮೆಂಟ್ ಎಲ್ಲ ಕಡೆ ಸಿಗ್ತಾ ಇರಲಿ. ಹೌದಾ, ಮತ್ತೆ ಕೊಡ್ತೀವಾ? ಇಲ್ಲ ಸರ್, ವಿಲನ್ ಅಲ್ಲ. ಇದೇನ್ ಯಾವಾಗ್ಲಿನ ತರ ವಿಲನ್ ಅಂತ ಕೇಳ್ತೀರಿ ಎಲ್ಲ ಸಿನಿಮಾನಲ್ಲಿ? ನೀವು ವಿಲನ್ ಅಲ್ವಾ? ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ ಅಲ್ವಾ? ಅದನ್ನು ರಿವೀಲ್ ಮಾಡಂಗಿಲ್ಲ. ಯಾಕಂದ್ರೆ ಇದರಲ್ಲಿ ಒಂದು ಡಬಲ್ ಶೇಡ್ ಕ್ಯಾರೆಕ್ಟ್ರು. ಹಾಗಾಗಿ ನಾನಂತೂ ಇನ್ನೂ ರಿವೀಲ್ ಮಾಡಂಗೇ ಇಲ್ಲ. ಇವ್ರು ರಿವೀಲ್ ಮಾಡ್ಬೋದು, ಸಾರಿಲ್ಲ, ಬೇರೆಯವ್ರು ಮಾಡ್ಬೋದು, ನಾನು ಮಾಡೋಂಗಿಲ್ಲ. ಆ ಥರ ಒಂದು ಕ್ಯಾರೆಕ್ಟ್ರು. ನನ್ನ ಸಿನಿಮಾ ಹೆಸರಿಲ್ಲ, ಬಟ್ ಅದು ಹೇಳ್ಬೇಡಿ ಆಮೇಲೆ. ಬಟ್ ಒಂದು 2 ಶೇಡ್ ಇದೆ ಸರ್ ಅದರಲ್ಲಿ. ನಾನು ಬೇರೆ ಥರ ಒಂದು ಪಾತ್ರವಾಗಿ ಹೋಗುತ್ತೆ. ಆಮೇಲೆ ಒಂದು ಸಿನಿಮಾ ಎಂಡಲ್ಲಿ ಅದ್ರದ್ದು ಒಂದು ಚೈನ್ ಲಿಂಕ್ ಏನಿದೆ ಅದು ಓಪನ್ ಆಗ್ತಾ ಹೋಗುತ್ತೆ. ಕೀ ಕೊಡೋ ಕ್ಯಾರೆಕ್ಟ್ರು. ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ. ನಮ್ಮ ಮಾಧ್ಯಮ ಮಿತ್ರರು ಎಂದಿನಂತೆ ನಿಮ್ಮ ಸಪೋರ್ಟ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.
ಥ್ಯಾಂಕ್ ಯು ಸೊ ಮಚ್ ನವೀನ್ ಸರ್. ಹಾಗೆ ಪತಿ ಗುರುಪ್ರಸಾದ್. ಬೇರೆ ಏನು ಹೇಳಂಗಿಲ್ಲ. ನಾವು ಮಾತಾಡಬೇಕು ಅಂದರೆ ಎಲ್ಲರೂ ಹೊಗಳಬೇಕು, ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಇದಾಗ್ಬಿಡುತ್ತೆ. ಗೊತ್ತಿಲ್ಲ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿದ್ರೆ ಉತ್ತರ ಕೊಡ್ಬೋದೇನೋ. ಇಲ್ಲ, ಅವ್ರು ಹೇಳಿದ್ರಲ್ಲ ಅಲ್ಲ ಅದು ಅಂತ ಅಂದ್ಬಿಟ್ಟು. ಅದು ಮಜಾ ಅಂದರೆ ನನಗೆ ಈ ಸಿನಿಮಾ ಒಳಗಡೆ ಬರೋದಕ್ಕೆ ಮುಖ್ಯ ಕಾರಣ ರಾಮ್ ಪ್ರಸಾದ್. ಯಾಕೆ ಅಂದರೆ ರಾಮ್ ಪ್ರಸಾದ್ ಅವರ ಸಿನಿಮಾ ಬಗ್ಗೆ ಇರೋ ಪ್ಯಾಷನ್, ಅವರ ಸಿನಿಮಾ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸಿನಿಮಾ ಮಾಡ್ತೀನಿ ಅಂದ್ಕೊಂಡೆ. ಫಸ್ಟ್ ಅವ್ರು ಕಥೆ ಹೇಳ್ಬೇಕಾದ್ರೆ ಅದರಲ್ಲೂ ಇಷ್ಟ ಹಿಂಗೆ ಇಷ್ಟೇ ರಿವೀಲ್ ಮಾಡೋದು. ಅದು ಕಥೆ ಎಲ್ಲ ಅಲ್ಲಲ್ಲಿ ಹೇಳ್ಬಿಟ್ಟು ಯಾವ ಪಾತ್ರ ಅಂತಲೂ ಹೇಳಲಿಲ್ಲ. ಸರಿ ಸಿನಿಮಾ ನೀವು ಮಾಡಬೇಕು. ನನಗೆ ಪೊಲೀಸವ್ರು ಬಂದರೆ ನನಗೆ ಭಯ ಅಂತ ಆಗಲೇ ಪೊಲೀಸ್ ಮಾಡೋಕೆ ಕರ್ಕೊಂಡ್ ಮತ್ತೆ ಅಂತ. ನಾನು ಪೊಲೀಸವ್ರು ಮಾಡಲ್ಲ ಅಂದರೆ ಇಲ್ಲ ಸರ್ ಇನ್ನೊಂದ್ರಲ್ಲಿ ಮಾಡಬೇಕು. ಸರಿ ಓಕೆ, ಕ್ಲೈಮ್ಯಾಕ್ಸ್ ಏನು ಹೇಳಿ? ಕ್ಲೈಮ್ಯಾಕ್ಸ್ ಹೇಳೋಕೆ ರೆಡಿ ಇಲ್ಲ. ಸುಮಾರು ಸತಾಯಿಸೋದು, ನಾನು ಸತಾಯಿಸಿದೆ. ಇಲ್ಲ ನಾನು ಡೇಟ್ ಕೊಡಲ್ಲ, ನೀವು ಒಪ್ಕೊಂಡ್ರೆ ನಾನು ಕ್ಲೈಮ್ಯಾಕ್ಸ್ ಹೇಳ್ತೀನಿ ಅಂತ. ಒಪ್ಕೊಂಡ್ಬಿಟ್ಟು ಮೇಲೆ ಕ್ಲೈಮ್ಯಾಕ್ಸ್ ಇಷ್ಟ ಆಗ್ತಿದ್ರೆ ಹೆಂಗೆ ಅಂತ. ಸರಿ ಆಮೇಲೆ ಏನೋ ಹೇಳಿ ತಪ್ಪಿಸ್ಕೊಳ್ಳೋಣ, ಪರವಾಗಿಲ್ಲ ಇವ್ರು ಹೇಳಿ ಕ್ಲೈಮ್ಯಾಕ್ಸ್ ಇಷ್ಟ ಆದ್ರೆ ಮಾಡಿದ್ರೆ ನೆಪಾಯಿ ತಪ್ಪಿಸ್ಕೊಳ್ಳೋಣ ಅಂತ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರು ಹೇಳ್ದಂಗೆ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ನಾವು ಹಂಗೆ ಜನರಲೈಸ್ ಮಾಡ್ಬಿಡ್ತೀವಿ. ಸ್ವಲ್ಪ ಯೋಚನೆಗೆ ಹಚ್ಚುವಂತ, ಜೊತೆಗೆ ಒಂದು ಸ್ವಲ್ಪ ಮೆದುಳಿಗೆ ಕೆಲಸ ಕೊಡುವಂತ ಸಿನಿಮಾ. ನೋಡ್ತಾನೆ ಅಂದ್ರೆ ಅವರ ಕಥೆ ಹೇಳುವ ಶೈಲಿ, ಚಿತ್ರಕಥೆಯ ವಿಧಾನ ಒಂದಷ್ಟು ನಾನ್ ಲೀನಿಯರ್ ಆಗಿರುತ್ತೆ. ಜೊತೆಗೆ ಸುಮಾರು ಇವ್ರು ಹೇಳೋದಲ್ಲ, ಅಷ್ಟು ಜನ ಆಕ್ಟರ್ಗಳು, ಅಷ್ಟು ಪಾತ್ರಗಳು, ಎಲ್ಲವೂ ಮುಖ್ಯ ಪಾತ್ರಗಳು ಬಂದಾಗ ಆ ಕಥೆಗಳು, ಬೇಕಾದಷ್ಟು ಕಥೆಗಳು ಒಂದಕ್ಕೊಂದು ಹೇಳ್ಕೊಂಡು ಹೋಗಿವೆ. ಇವೆಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಹಾ, ಅವರೇನೋ ಪ್ರೀತಿಯಲ್ಲಿ ಹೇಳ್ಬಿಟ್ರು ಕಮಲ್ ಸರ್ಗೆಲ್ಲ ನಮ್ಮನ್ನೆಲ್ಲ ಕಂಪೇರ್ ಮಾಡ್ಕೊಳ್ಳಬಾರ್ದು. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆದ ಪಾತ್ರ, ನನಗೂ ತುಂಬಾ ಫ್ರೆಶ್ ಆಗಿತ್ತು. ಬೇರೆ ಅಂತ ನಾನು ಇದುವರೆಗೂ ಪ್ರಯತ್ನ ಪಡದೇ ಇರುವಂಥ ಒಂದು ಪಾತ್ರ, ಜೊತೆಗೆ ಬೇಕಾದಷ್ಟು ಶೇಡ್ಗಳಿದ್ದಂಥ ಪಾತ್ರ. ಜೊತೆಗೆ ಅವ್ರು ಹೇಳ್ದಂಗೆ ಇವತ್ತಿನ ಟಾಕ್ಸಿಸಿಟಿ ಇಷ್ಟೊಂದು ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಡಿಟಾಕ್ಸ್ ಮಾಡೋಕ್ಕೆ ಸಿನಿಮಾ ಒಂದು ಕಲೆಯ ಮಾಧ್ಯಮದಿಂದ ಖಂಡಿತ ಸಾಧ್ಯ ಅಂತ ನನ್ನ ನಂಬಿಕೆ. ಸೊ ಹೋಪ್ಫುಲಿ ನಮ್ಮ ಸಿನಿಮಾ ಅದು ಮಾಡುತ್ತೆ ಅನಿಸುತ್ತೆ. ಜನ ಅದನ್ನು ನಿರ್ಧರಿಸಬೇಕು. ಪ್ರಯತ್ನ ಅಂತೂ ಆಗಿದೆ, ತುಂಬ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಇಷ್ಟೊಂದು ಜನ ಒಟ್ಟಿಗೆ ಸೇರಿದ್ದಾರೆ, ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಈ ಸಿನಿಮಾದ ತುಂಬ ಪ್ರಮುಖ ಪ್ರಮುಖ ಪಾತ್ರ ವಹಿಸಿರುವಂಥವ್ರೇನೆ. ಯಾಕಂದ್ರೆ ಅವರೆಲ್ಲರಿಂದಲೂ ಈ ಸಿನಿಮಾ ಒಂದೊಂದು ಹಂತ ಮೇಲಕ್ಕೆ ಹೋಗ್ತಾ ಹೋಗಿದೆ. ಸೊ ಎಲ್ರಿಗೂ ಧನ್ಯವಾದ. ಇನ್ನೇನು ರಿವ್ಯೂ ಮಾಡಿದೀಯಾ? ಹಾಂ, ಅದೇ ಪೊಲೀಸ್ ಸ್ವಾತಂತ್ರ್ಯ ಭಯ ಆಗುತ್ತೆ. ಬಟ್ ಚೆನ್ನಾಗಿದೆ, ಖಂಡಿತ ಅದು ಮಾಡಬಾರ್ದು ಅಂತ ಇಲ್ಲ, ಅದೇ ಮಾಡಿ. ಏನಂದ್ರೆ ನೀವು ಪಾತ್ರ ಅದು ಆಗಲೇಬೇಕಾಗುತ್ತಲ್ಲ. ಅಂದ್ರೆ ಒಬ್ಬ ಕಲಾವಿದನ ಜೀವನ ಎಷ್ಟು ಮಹಾ ಇರುತ್ತೆ, ಎಷ್ಟು ಸಿನಿಮಾ ಮಾಡ್ಬೋದು ಅಂತ ಅವನ ಜೀವನ ಕಾಲದಲ್ಲಿ ಮಾಡೋದನ್ನ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ. ನಮ್ಮ ನಿಯತ್ತು ಯಾವಾಗಲೂ ಪ್ರೇಕ್ಷಕರಿಗೋಸ್ಕರ ಇರಬೇಕಲ್ಲ. ಪ್ರೇಕ್ಷಕರಿಗೋಸ್ಕರ ಸಿನಿಮಾ ಮಾಡೋದ್ರಿಂದ, ಅವರು ಸೇರಿ ಸಿನಿಮಾ ಕಂಪ್ಲೀಟ್ ಆಗೋದ್ರಿಂದ ಅವ್ರಿಗೆ ನಾವು ಸಿನಿಮಾ ಮಾಡ್ತಾ ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಿಗೆ ಪ್ರಾಮಾಣಿಕವಾಗಿರ್ಬೇಕು ಅವರಿಗೆ ಅಂತ. ಬರೀ ದುಡ್ಡುಗೋಸ್ಕರ ಅಥವಾ ಒಂದು ರೋಲ್ ಸಿಗುತ್ತೆ ಅಂತ ಮಾಡೋದಕ್ಕಿಂತ ಆದಷ್ಟು ಹೆಚ್ಚಿಗೆ ಪ್ರಯತ್ನ, ಪ್ರೇಕ್ಷಕರಿಗೆ ಪ್ರಾಮಾಣಿಕವಾಗಿರೋ ಪ್ರಯತ್ನ ಇರುತ್ತೆ. ಸೊ ಆ ಪ್ರಯತ್ನದಲ್ಲಿ ಕೆಲವು ಇಷ್ಟ ಆಗಿರ್ಬೋದು, ನನ್ನ ಕಲಿಕೆ ಅದು ಅಷ್ಟೇ. ಆಕ್ಚುಲಿ ಆ ಥರದ ಸಿನಿಮಾಗಳು, ಆ ಥರದ ರೋಲ್ಗಳು ಬಂದು ಸಕ್ಸಸ್ ಕೂಡ ಆಗಿರೋದಿದೆ. ನನ್ನ ಜಡ್ಜ್ಮೆಂಟ್ ತಪ್ಪಾಗಿರೋದು ಕೂಡ ಇದೆ. ಅದೆಲ್ಲ ಇದು ಸಹ ನನ್ನ ಗ್ರಹಿಕೆಯಲ್ಲಿ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗೋ ಪ್ರಯತ್ನ ಇದೆ. ಹಾಗಾಗಿ ಒಳ್ಳೆ ಪೊಲೀಸ್ಗೆ ಜಾಸ್ತಿ ಬರುತ್ತೆ, ಅದೊಂದಿದೆ ನಮ್ಮಲ್ಲಿ. ಮೋಸ್ಟ್ಲಿ ಆ ಪೊಲೀಸ್ ಬಗ್ಗೆ ಇರೋ ಭಯನೇ ಅನ್ಸುತ್ತೆ, ಅಥವಾ ಅವರ ಇಮೇಜ್ನ ವೈಟ್ ವಾಶ್ ಮಾಡೋ ಪ್ರಯತ್ನ ಮಾಡ್ತೀವಿ ಅನ್ಸುತ್ತೆ ನಾವು. ಸೊ ಅದನ್ನ ತೊಳೆದು ಹೆಂಗಾದ್ರು, ಅಥವಾ ನಮ್ಮ ಭರವಸೆ ಇರ್ಬೋದು ಅದ್ರ ಬಗ್ಗೆ, ಅಥವಾ ನಮ್ಮ ಹೋಪ್ ಪೊಲೀಸ್ ಹಿಂಗಿರ್ಬೇಕು ಅಂತ. ಸಿನಿಮಾ ತೋರಿಸೋದೇ ಅಲ್ವಾ, ಸಿನಿಮಾ ನೆಗೆಟಿವ್ನೇ ತೋರಿಸ್ತಾ ಇದ್ರು. ಸಿನಿಮಾ ಮೂಲಕ ನಾವು ಈ ಥರದ್ದು ಇದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತೀವಲ್ಲ, ಹಂಗಾಗಿ ಪೊಲೀಸರನ್ನೆಲ್ಲ ಒಳ್ಳೆಯವ್ರ ಅಂತ ತೋರಿಸ್ತೀವಿ. ನಮ್ಮಲ್ಲಿ ಇಷ್ಟೊಂದೆಲ್ಲ ಲಾಕಪ್ ಡೆತ್ಗಳಾಗ್ತಾ ಇದ್ರು, ಪೊಲೀಸ್ ಅಟ್ರಾಸಿಟಿ ಆಗ್ತಾ ಇದ್ರು, ಅವ್ರನ್ನ ಕೆಟ್ಟದಾಗ ತೋರಿಸಲ್ಲ. ಇನ್ನೊಂದು ಭಯನೂ ಇರುತ್ತೆ, ಪಿಕ್ಚರ್ ರಿಲೀಸ್ ಆಗಕ್ಕೆ ಬಿಡಲ್ಲ ಅಂತ. ಹೌದು, ಅದು ಕೆಟ್ಟದಾಗೇನಿಲ್ಲ, ಕಾಮಿಡಿ ಅದು. ಬಟ್ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಇವತ್ತಿನ ತನಕ ಎಷ್ಟೊತ್ತು ನಾನು ನಂಬಿ ಒಳ್ಳೆ ಸಿನಿಮಾ ಅಂತ ನಂಬ್ಕೊಂಡು ಮಾಡಿರೋದ್ಮೇಲೆ ಯಾರು ಜ್ಞಾಪಿಸ್ಕೊಳ್ಳಲ್ಲ. ಸರ್ ನೀವು ಆ ಸಿನಿಮಾಲಿ ಹೀಗೆ ಮುದ್ದೆ ಕಲ್ಸೋದು ತಿಂತಿರಲ್ಲ, ಸಕ್ಕತ್ತಾಗಿತ್ತು ಅಂತ ಹೇಳ್ತಾರೆ. ಏನು ಮಾಡಕ್ಕಲ್ಲ, ಕಾಮಿಡಿ ಒಂಥರ ಹಾಡುಗಳ ಥರ, ಮ್ಯೂಸಿಕ್ ಥರ ಸುಮಾರು ಕಾಲ ಬದುಕಲ್ಲಿ. ಸರ್
ಖಂಡಿತ ಸಾಧ್ಯ ಇದೆ ಅನ್ಸುತ್ತೆ ಸರ್. ಯಾಕಂದರೆ ಈ ತಾನೇ ಸಿದ್ದಿನಿ ಅವರ ಸಿನಿಮಾದ ಬಗ್ಗೆ ಮೆನ್ಷನ್ ಮಾಡಿದ್ವಿ. ಎಷ್ಟೋ ಸಿನಿಮಾಗಳು ಬಂಗಾರದ ಮನುಷ್ಯ ಅಂತಲ್ಲ, ಬಂಗಾರದ ಮನುಷ್ಯ ಒಂದು ಸ್ಟ್ಯಾಂಡರ್ಡ್ ಆಗಿ ನಾವು ನೋಡೋಕೆ ಹೋದರೆ ಅದು ತುಂಬ ಸಮಾಜದಲ್ಲಿ ಬದಲಾವಣೆ ತಂದಿದೆ. ಎಷ್ಟೋ ಜನ ಸಿಟಿಗೆ ಬಂದವರು, ಸಿಟಿ ಜೀವನಕ್ಕೆ ಅಟ್ರಾಕ್ಟ್ ಆಗಿ ಬಂದವರು ವಾಪಸ್ ಕಡೆಗೆ ಹೋಗಿ, ಜೊತೆಗೆ ಕೋಆಪರೇಟಿವ್ ಮೂವ್ಮೆಂಟ್ಗೆ ತುಂಬ ದೊಡ್ಡ ಬೂಸ್ಟ್ ಆಗಿ ಬಂಗಾರದ ಮನುಷ್ಯ ಆಯಿತು. ಆ ಥರ ಸಿನಿಮಾ ತುಂಬ ಪ್ರಭಾವಶಾಲಿ ಮಾಧ್ಯಮ. ಗೊತ್ತಿದೆ ಸರ್, ಹೀಗೆ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಆಸೆ ಅಂತೂ ಇದೆ. ನಮ್ಮ ಎಲ್ಲರೂ ಅಷ್ಟೊಂದು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ, ಪ್ರಯತ್ನವೂ ಅದಿದೆ. ಡೈರೆಕ್ಟರ್ಗಳ ಥರ ಒಂದು ಹೆಣ್ಣಿನ ಮನಸ್ಸಿನ ಒಳಗಡೆ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನೀವು ಹೇಳ್ತಾ ಇದ್ರಿ ಹೆಣ್ಣು ಕೊಲೆ ಅದ್ರ ಬಗ್ಗೆ ಎಲ್ಲ. ನನಗನ್ಸುತ್ತೆ ಅದು ಒಂದು ಇನ್ಸಿಡೆಂಟ್ ನಾವು ಅಷ್ಟು ದೊಡ್ಡದಾಗಿ ಮಾಡ್ಬಿಟ್ಟು ನೋಡ್ತಾ ಇದ್ದೀವಿ. ಅಲ್ಲ ನಾನು ಹೇಳ್ತೀನಿ, ಅದೇ ಈ 3 ಹೆಣ್ಮಕ್ಳು ಮರ್ಡರ್ ನಾವು ಎಷ್ಟು ದೊಡ್ಡದಾಗಿ ಮಾತಾಡ್ತೀವಿ. 1000 ಹೆಣ್ಮಕ್ಳು ಕೊಲೆ ಆಗ್ತಾ ಇದೆ. ಒಂದೊಂದು ನಿಮಿಷಕ್ಕೆ ಎಷ್ಟು ರೇಪ್ಗಳಾಗ್ತಾ ಇದೆ. ಸೊ ನಾವೇನ್ ಮಾಡ್ತೀವಿ, ಅದೇ ಇದು ತುಂಬಾ ಎದ್ದು ಕಾಣಿಸೋದ್ರಿಂದ ಇದನ್ನ ತಗೊಂಡು ಹೆಣ್ಣನ್ನ ವೆಲ್ನೈಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಏನಂದ್ರೆ ಹೆಣ್ಣಿನ ಮನಸ್ಸಲ್ಲಿ ಏನಂದ್ರೆ ಹೆಣ್ಣಿನ ಕ್ರಿಮಿನಲ್ ಮನಸ್ಸಿನ ಒಳಗಡೆ ಅಂತಲ್ಲ, ಹೆಣ್ಣಿನ ಮನಸ್ಸಿನ ಒಳಗಡೆ ನೋಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದರೊಳಗಡೆ ಇರುವಂತ ಗಂಡಿನ ಬಗೆಗಿನ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವಾಗಿರ್ಬೋದಲ್ಲ, ಅಥವಾ ಗಂಡಿನ ತಲೆ ಒಳಗಡೆ ಪೂರ್ವಾಗ್ರಹಗಳನ್ನು ತೆಗೆಯೋ ಪ್ರಯತ್ನವಾಗಿರ್ಬೋದಲ್ಲ. ಸೊ ಟೋಟಲಿ ಒಂಥರ ಸೊಸೈಟಿ ಡಿಟಾಕ್ಸ್ ಇರುತ್ತಲ್ಲ ಇದು. ಗೊತ್ತಿಲ್ಲ, ಸಿನಿಮಾ ನೋಡ್ತಾ ಇಲ್ಲ ಅಂತ ಅನ್ನೋದಕ್ಕೆ ಬೇಕಾದಷ್ಟು ಕಾರಣಗಳಿರ್ಲಿಕ್ಕೆ ಸಾಧ್ಯ ಇದೆ. ಎಲ್ಲ ಭಾಷೆಗಳಿಗೂ ಈ ಸಮಸ್ಯೆ ಇದೆ. ಜೊತೆಗೆ ಅವರವರು ಕಂಡಂತ ಅವರವರು ತೋರಿಸಿದಂಥ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಒಂದರಲ್ಲಿ ಮಲಯಾಳಂ ಸಿನಿಮಾದಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಬೇರೆ ಸಿನಿಮಾ ಇಂಡಸ್ಟ್ರಿಗಳು ಹೆಚ್ಚು ಒಂದು ಲೆವೆಲ್ಗೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಈಗಲೂ ಸಹ ತುಂಬಾ ದೊಡ್ಡ ಸಮಸ್ಯೆ ಇದೆ. ಬೇಕಾದಷ್ಟು ಕಾರಣ ಇದೆ. ಆ ಕಾರಣ ಎಷ್ಟು ಉದ್ದಕ್ಕೆ ಮಾತಾಡ್ತಾ ಹೋಗ್ಬೋದು. ಒಂದರ ಬಂಡವಾಳದಿಂದ ಹಿಡಿದು ಬಂಡವಾಳ ಹಾಕೋರಿಂದ ಹಿಡಿದು ಸಿನಿಮಾ ಮಾಡೋರಿಂದ ಹಿಡಿದು ಆಡಿಯನ್ಸ್ ತನಕ ಬೇಕಾದಷ್ಟು ಬದಲಾವಣೆಗಳು, ಬೇಕಾದಷ್ಟು ಅದರ ಬಗ್ಗೆ ಚಿಂತನೆ ಆಗಬೇಕಾಗಿದೆ ಅಂತ ನನಗನ್ಸುತ್ತೆ. ಹೀಗೆ ಅಂತ ಒಂದೇ ಕಾರಣ ಆಗೋದಿಲ್ಲ, ಅಥವಾ ಒಬ್ಬರನ್ನೇ ಬರೀ ಪ್ರೇಕ್ಷಕರು ಬರ್ತಾ ಇರ್ತಾರೆ, ಪ್ರೇಕ್ಷಕರನ್ನ ಮಾತ್ರ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೇಕ್ಷಕರು ಬರದೇ ಇರೋದಕ್ಕೆ ನಾವು ಕಾರಣ ಆಗಿರ್ತೀವಿ. ಸೊ ನಮ್ಮ ಸಿನಿಮಾಗಳು ಆ ಸ್ಟ್ಯಾಂಡರ್ಡ್ ಅಥವಾ ಅವರ ಆಸಕ್ತಿಯನ್ನು ಕೆರಳಿಸುವ ಮಟ್ಟಕ್ಕೆ ಇಲ್ಲ ಅಂತಂದ್ರೆ ಅದಕ್ಕೆ ಅವರು ಕಾರಣ ಆಗಿರ್ತಾರೆ. ಹೆಚ್ಚು ಕಡಿಮೆ ಸಿನಿಮಾ ಆಡಿಯನ್ಸ್ನ ಪ್ರತಿಫಲಿಸುತ್ತೆ ಅಂತ ಹೇಳ್ತೀವಲ್ವ, ಕನ್ನಡಿ ಹಿಡಿದ ಹಾಗೆ ಎಲ್ಲ ಮಾಧ್ಯಮಗಳು ಸಹ ಆ ಥರ ಕನ್ನಡಿ ಹಿಡಿದಿದ್ದೀವಿ ಅಂತಂದ್ರೆ ಇದನ್ನು ನೋಡ್ತಾ ಇಲ್ಲ ಅಂದ್ರೆ ಕನ್ನಡಿಯಲ್ಲಿ ಅವ್ರ ಮುಖ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ, ಅಥವಾ ನಾವು ಸರಿಯಾಗಿ ತೋರಿಸ್ತಾ ಇಲ್ಲ ಅಂತ ಏನೋ ಒಂದಿದೆ. ಸೊ ಬೇಕಾದಷ್ಟು ಇದೆ ಸಮಸ್ಯೆಗಳು. ಅದ್ರಲ್ಲಿ ನಾವು ಎಲ್ಲರೂ ಸೇರಿಕೊಂಡು, ಇನ್ಕ್ಲೂಡಿಂಗ್ ಪ್ರೇಕ್ಷಕರು, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರೂ ಸೇರಿಕೊಂಡು ಇದನ್ನ ಸರಿ ಮಾಡ್ಕೊಂಡ್ರೆ ಖಂಡಿತ. ಯಾಕಂದ್ರೆ ಒಂದೊಂದು ಸಿನಿಮಾಗಳು ಓಡ್ತು. ಈಗ ಸೂಪರ್ ಓಡ್ತು, ಅದು ಓಡ್ತು ಅಂದ್ರೆ ಥಿಯೇಟರ್ಗೆ ಜನ ಬರೋದಕ್ಕೆ ರೆಡಿ ಇದ್ದಾರೆ. ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಕರ್ಕೊಂಡ್ ಮಾಡೋದಕ್ಕೆ. ಅದೊಂದು ಸಕ್ಸಸ್ ಆದರೂ ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಸೇಮ್ ಫಾರ್ಮುಲಾ ಟ್ರೈ ಮಾಡ್ತೀವಿ ಹೊರತು ಅದರಲ್ಲಿ ಸರಿಯಾದ ಕಾರಣಗಳನ್ನ ಗುರುತಿಸಿ ಅದನ್ನ ರಿಪೀಟ್ ಮಾಡೋದು ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ಸುತ್ತೆ. ಅದನ್ನ ಮಾಡಿ ಪ್ರಯತ್ನ ಅಂತೂ ಇದ್ದೇ ಇದೆ. ಎಷ್ಟೆಲ್ಲ ಸೋಲಿದ್ರೂ ಮಾಡ್ತಾ ಇದ್ದೀವಿ ಅಂತಂದ್ರೆ ತುಂಬಾ ಒಂಥರ ಮನಸ್ಥೈರ್ಯ ಇರುವಂತ ಒಂದು ಕಲಾ ಮಾಧ್ಯಮ ಇದು ಅಂತ ಅನ್ಸುತ್ತೆ. ಜೊತೆಗೆ ಅಷ್ಟೊಂದು ಕಮಿಟ್ಮೆಂಟ್ ಇರೋದು, ಅಷ್ಟೊಂದು ಲಾಸ್ ಆಗ್ತಾ ಇದ್ದಾಗ ಆ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾನೆ ಇದ್ದಾರೆ, ಕಲಾವಿದರು ದುಡ್ಡು ಇಲ್ಲದ್ರು ಬಂದು ಆಕ್ಟ್ ಮಾಡ್ತಾನೆ ಇದ್ದಾರೆ, ಟೆಕ್ನಿಷಿಯನ್ಸು ಸಕ್ಸಸ್ ಸಿಗದೇ ಇದ್ರು, ದುಡ್ಡು ಸಿಗದೇ ಇದ್ರು ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ. ಪ್ರಯತ್ನ ಅಂತೂ ಇದ್ದೇ ಇದೆ. ಎಲ್ಲಿ ಸೋಲ್ತಾ ಇದೀವಿ ಅಂತ ಹುಡ್ಕೋಬೇಕಾಗ್ತದೆ ಅಷ್ಟೇ. ಮಾತಾಡ್ಬೇಕು. ಥ್ಯಾಂಕ್ ಯು. ಪ್ರಶ್ನೆಗೂ ಅಷ್ಟೇ ಗಂಭೀರ, ತುಂಬಾ ಖುಷಿ ಅನ್ಸುತ್ತೆ. ವರುಣ್ ಬದಲಾಗಿದ್ದಾರೆ ಅದ್ಭುತವಾಗಿ. ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾದ ನಟನೆ ಕೂಡ ಮಾಡಿದ್ದಾರೆ. ಪಾತ್ರದ ಬಗ್ಗೆ ಹೇಳ್ತಾರ ಗೊತ್ತಿಲ್ಲ. ಮೊದಲನೇದಾಗಿ ಜೈ ಶ್ರೀರಾಮ್. ಬಂದಿರೋ ಎಲ್ಲ ಮೀಡಿಯಾ ಸೀನಿಯರ್ಸ್ಗೆ, ಸುಬ್ರಿಗೆ ಎಲ್ರಿಗೂ ನಮಸ್ಕಾರ. ಕಿಶೋರ್ ಸರ್ಗೆ, ಸರ್ ಥ್ಯಾಂಕ್ ಯು. ಮೊದಲನೇದಾಗಿ ರಾಮ್ ಪ್ರಸಾದ್ ಸರ್ ನಮ್ಮನ್ನಂಟು ಡಾನ್ಸಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನನ್ನ ಡಾನ್ಸ್ ನೋಡಿ ಅವರ ಸೀನಿಯಾರಿಟಿ ನಾನು ತುಂಬ ಕೇಳ್ಪಟ್ಟಿದ್ದೆ. ಅವಾಗ ಅವ್ರು ಸ್ಟೇಜ್ ಮೇಲಿಂದ ಎಲ್ಲ ಹೇಗೆ ಪಲ್ಟಿ ಹೊಡಿತಾ ಇದ್ರು ಅಂತ. ಸೊ ಅದರಿಂದ ಸ್ಟಾರ್ಟ್ ಆಗಿ ಅವರು ನಾನು ಯಾವಾಗ ಬಾಂಬೆಯಿಂದ ಬಂದು ನಾನು ಅವರ ಫಸ್ಟ್ ಚಿತ್ರಕ್ಕೆ ಆ್ಯಕ್ಚುಲಿ ಕೇಳಿದ್ರು. ಬಟ್ ಕಾರಣಾಂತರದಿಂದ ಹಾಗಕ್ಕಾಗಿರಲಿಲ್ಲ. ಸೊ ಈ ಟೈಮು ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳೋದು, ಒಂದು ಒಳ್ಳೆ ಫೈಟ್ಸ್ ಇದೆ, ಡಾನ್ಸ್ ಇದೆ. ನನ್ನ ಟ್ಯಾಲೆಂಟ್ ಏನೇನಿದೆಯೋ ಅದನ್ನು ಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೇನೆ ಸರ್ ಅಂತ ಹೇಳ್ಬೋದು. ಅಷ್ಟೇ, ನಥಿಂಗ್ ಮೋರ್ ದನ್ ದಿಸ್. ಸರ್ ಯಾವಾಗ ಆಪರ್ಚುನಿಟೀಸ್ ಕಡಿಮೆ ಆಯಿತು ಹೆಸರು ಚೇಂಜ್ ಆಗೋಯ್ತು ಸರ್. ಹ್ಞೂ ಸರ್, ಪರವಾಗಿಲ್ಲ ಸರ್ ಇವಾಗ ಆ್ಯಕ್ಚುಲಿ. ಹೌದು
ಹೌದು ಆಲ್ಮೋಸ್ಟ್ ಈ ಸಿನಿಮಾ ಇದೆ ಸರ್. ಇಲ್ಲ ಸರ್, ನಮ್ಮ ಗುರುಗಳಿದ್ದಾರೆ, ರಾಮಮೂರ್ತಿ ಗುರುಗಳಂತ, ಅವರು ಕೊಟ್ಟಿದ್ದಾರೆ. ವರುಣ ಅಂದರೆ ನೀನು ಅವಾಗ ಬಂದು ಮಳೆ ಬಂದು ಹೋಗ್ತಾ ಇರ್ತೀಯ, ಸ್ವಲ್ಪ ಅದ್ಭುತವಾಗಿರೋ ನಿನ್ನ ಟ್ಯಾಲೆಂಟ್ಗೆ ಸ್ವಲ್ಪ ಶೈನ್ ಆಗುವಂಥ ಅದ್ಭುತ ಅಂತ ಹೆಸರು ಇಲ್ಲ 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 ಆಯ್ತು, ಕೊಡ್ತೀನಿ ಖಂಡಿತ. ಗುರುವಿನ ಸದಾಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಅದ್ಭುತ. ಇನ್ನು ಕಿರೀಶ ತಾರಿಕಾ ದೇವಿ. Firstly, this is my first press meet. ಸ್ವಲ್ಪ ನರ್ವಸ್ ಆಗಿದೆ, ಸ್ವಲ್ಪ ಖುಷಿಯಾಗೂ ಇದೆ. ಬಟ್ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ರಾಮ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಅಷ್ಟು ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ರೈಟ್ ನೌ, but it's been a wonderful experience to share the stage with Kishore sir and all the senior actors here, and my heartfelt gratitude for Ram sir again. ಸ್ವಲ್ಪ ನರ್ವಸ್ ಆಗ್ತಿದೆ, ಅದರಿಂದ ಕ್ಲಿಯರ್ ಆಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಶೋರ್ ಸರ್. ಸೊ ನಮ್ಮ ಅಪ್ಪ ಮತ್ತು ಮಮ್ಮಿನೂ ಬಂದಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಇವತ್ತಿನ ಈವೆಂಟ್ ಟೈಟಲ್ ಲಾಂಚ್ ಬಗ್ಗೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಟೈಟಲ್, ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸಾರಿ, ಆ್ಯಕ್ಚುಲಿ 2 ಕಲರ್ಸ್ ಡಿಸೈಡ್ ಆಗಿತ್ತು. ಎಂತ್ ಮೂಮೆಂಟಲ್ಲಿ ಬ್ಲ್ಯಾಕ್ ಅಂದರು, ಬಟ್ ಆಕ್ಚುಲಿ ಸುಚೇಂದ್ರ ಪ್ರಸಾದ್ ಸರ್ ಒಬ್ಬರೇ ಬ್ಲೂ ಹಾಕಬಾರ್ದು ಅಂತ ಹೇಳಿ ಅವರು ಅಲ್ಲ ಸರ್. ಥ್ಯಾಂಕ್ ಯು. ಸಿನಿಮಾ ಮಾಡ್ತಿದ್ದೀನಿ, ಬೇರೆ ಸಿನಿಮಾನು ಹಲಗಲ್ಲಿ ಅಂತ ಮಾಡ್ತಿದ್ದೀನಿ, ಬಟ್ ಪ್ರೆಸ್ ಮೀಟ್ ಫಸ್ಟ್. ಸಾರಿ, 3ನೇ ಸಿನಿಮಾ. ಥ್ಯಾಂಕ್ ಯು. ಕೃಷ್ಣನಿಗೆ ಬಹಳ ಇಷ್ಟದ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.